ವಿಜಯ್ ಪ್ರಭಾಸ್ ನ್ಯೂಸ್ಗೆ ಸ್ವಾಗತ. ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ ಹಾಗೂ ಭಾರತ ಟಿವಿ ಬೆಂಗಳೂರು ಇವರ ಸಹಯೋಗದೊಂದಿಗೆ ಹೆಮ್ಮೆಯ ಕರ್ನಾಟಕ ರತ್ನ ಪ್ರಶಸ್ತಿ ಇದೇ ತಿಂಗಳ ಬೆಂಗಳೂರು ನಗರದಲ್ಲಿ ಆಯೋಜಿಸಲಾಗಿತ್ತು. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಶಿವರಾಮೇಗೌಡ ಬಣ್ಣದ ತಾಲೂಕು ಅಧ್ಯಕ್ಷ ಇಲಿಯಾಸ್ ಅಹ್ಮದ್ ರವರಿಗೆ ಇವರೇ ಕಾರ್ಯ ವೈಖರಿ ನೋಡಿ ಇವರಿಗೆ ಹೆಮ್ಮೆಯ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ. ಹೆಮ್ಮೆಯ ಕರ್ನಾಟಕ ರತ್ನ ಕರ್ನಾಟಕ ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ ಹಾಗೂ ಭಾರತ ಟಿವಿ ವಾಹಿನಿ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಇಲಿಯಾಸ್ ಅಹ್ಮದ್ ಬಡೇಘರ್ ರವರಿಗೆ ಲಭಿಸಿದೆ. ಈ ಪ್ರಶಸ್ತಿಯನ್ನು ಯಾವುದೇ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆಯನ್ನು ನೀಡಿದ ವ್ಯಕ್ತಿಗಳಿಗೆ ನೀಡಲಾಗುತ್ತದೆ. ಈ ಕುರಿತು ನಗರದ ಪ್ರವಾಸಿ ಮಂದಿರದಲ್ಲಿ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಏರ್ಪಡಿಸಿದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಕಾರ್ಮಿಕ ಮುಖಂಡರಾದ ಕೆ. ಕೋಟ್ರಪ್ಪ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಪತ್ರಕರ್ತರಾದ ಪಂಚಾಕ್ಷರಿ, ಹಿರಿಯ ಬಂಡಾಯ ಸಾಹಿತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಕಲೀಂ ಬಾಷಾ, ಹಿರಿಯ ಕ್ರೀಡಾಪಟು ನಿಜಲಿಂಗಪ್ಪ, ಕನ್ನಡ ಪರ ಹೋರಾಟಗಾರರಾದ ಕೊಟ್ರೇಶಪ್ಪ, ಬಂಡಾಯ ಸಾಹಿತಿ ರಿಯಾಜ್ ಅಹ್ಮದ್, ಜೈ ಕರುನಾಡು ರಕ್ಷಣಾ ವೇದಿಕೆಯ ರಾಜ್ಯ ಅಧ್ಯಕ್ಷರಾದ ಶ್ರೀನಿವಾಸ್ ಕೊಡ್ಲಿ, ಕನ್ನಡ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷರಾದ ರಾಜೇಶ್, ಕಾರ್ಯದರ್ಶಿ ಗೌಸ್ಪೀರ್ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿ ಕರ್ನಾಟಕ ರತ್ನ ಪ್ರಶಸ್ತಿ ವಿಜೇತರಾದ ಇಲಿಯಾಸ್ ಅಹ್ಮದ್ ರವರಿಗೆ ಸನ್ಮಾನಿಸಿ ಗೌರವಿಸಿದರು. ಕ್ಯಾಮರಾ ಮ್ಯಾನ್ ಗೌಸ್ ಜೊತೆ ವಸೀಂ, ಹರಿಹರ ನಮ್ಮ ನಡೆ ನಂಬಿಕೆ ಕಡೆ. ಸಮಾರಂಭದ ನಿರೂಪಣೆಯನ್ನು ಮಾಡ್ತಾ ಇರುವ ಆತ್ಮೀಯ ಮಿತ್ರರಾದ ನಮ್ಮ ರೇವಣ್ಣ ನಾಯ್ಕ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕನ್ನಡ ಪರ ಹೋರಾಟಗಾರರೇ, ಜಯ ಕರ್ನಾಟಕ ಬೇರೆ ಬೇರೆ ಸಂಘಟನೆಗಳಿಂದ ಬಂದವರಿದ್ದಾರೆ. ಅವ್ರಿಗೆಲ್ಲ ಹೆಸರು ಹೇಳಲಿಕ್ಕೆ ನನಗೆ ಆಗಲ್ಲ. ಆದ್ರಿಂದ ತಮ್ಮನ್ನು ಉದ್ದೇಶಿಸಿ ಮಾತಾಡೋ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರುಗಳೇ, ಒಂದು ಒಳ್ಳೆಯ ಶುಭ ದಿನ ಇದೆ. ಹೋರಾಟಗಳು ಇದು ಹೊಸದಲ್ಲ. ಈ ನಮ್ಮ ರಾಜ್ಯ ಹುಟ್ಟಿದಾಗಿಂದಲೂ ಹೋರಾಟಗಳನ್ನು ಬೆಳಿತಾನೆ ಇದ್ದಾವೆ, ಆರಂಭ ಆಗ್ತಾನೆ ಇದ್ದಾವೆ. ಹೋರಾಟದಲ್ಲಿ ಕೇವಲ ಹೋರಾಟಗಾರಲ್ಲ, ಈ ನಾಡು ನುಡಿಗೆ ಸಂಸ್ಕೃತಿಗೆ ಸೇವೆಯನ್ನು ಸಲ್ಲಿಸತಕ್ಕಂಥ ಕವಿಗಳು, ಬರಹಗಾರರು, ಲೇಖಕರು, ಜೊತೆಗೆ ನಮ್ಮಂತ ಹೋರಾಟಗಾರರು ಎಲ್ಲವೂ ಸಹ ಜನಸಾಮಾನ್ಯರು ರೂಪಿಸ್ತಾರೆ. ಯಾರು ಜನರಿಗೋಸ್ಕರ ಕೆಲಸ ಮಾಡ್ತಾರೆ ಅವರು ನಿಜವಾದ ಹೋರಾಟಗಾರರು. ಅವರು ಜನಸಾಮಾನ್ಯರ ನೋವು ನಲಿವುಗಳಿಗೆ ಸ್ಪಂದಿಸಬೇಕು. ಅದು ಬಹಳ ಮುಖ್ಯವಾದ. ಕವಿ ಕುವೆಂಪು ಅವರು ಹೇಳ್ತಾರೆ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ ಸತ್ತಂತಿಯರನ್ನು ಬಳಿದೆಚ್ಚರಿಸು. ಕನ್ನಡಿಗರು ಒಂದು ಕಾಲದಲ್ಲಿ ಸತ್ತಿದ್ರು, ಅಂದ್ರೆ ನಿಷ್ಕ್ರಿಯರಾಗಿದ್ರು. ಅಂಥವ್ರನ್ನ ಬಳಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ ಅಂತ ಕವಿ ಕುವೆಂಪುರವರು ಬಹಳ 50-60 ವರ್ಷದ ಕೆಳಗೆ ಬರೆದಿದ್ರು. ಅದೇ ರೀತಿ ಬಹಳಷ್ಟು ಜನ ನಮ್ಮ ಕವಿ ಚಂದ್ರಶೇಖರ್ ಪಾಟೀಲ್ ಚಂಪಾರವರು ಸಹ ಕನ್ನಡದ ಬಗ್ಗೆ ಬಹಳಷ್ಟು ಬರೆದಿದ್ದಾರೆ. ಕನ್ನಡ ಬರ್ರಿ ನಮ್ಮ ಸಂಗಡ, ನಾವೆಲ್ಲ ಸಂಗಡ ಎಲ್ಲರೂ ಸೇರಿದ್ದೇವೆ, ಕನ್ನಡಕ್ಕಾಗಿ ಸೇರಿದ್ದಾರೆ. ಇಂಥ ಹೋರಾಟಗಳು ಎಷ್ಟೇ ಸಂಘಟನೆಗಳಿರ್ಲಿ, ಅವರೆಲ್ಲ ನದಿಗಳಿದ್ದಂಗೆ. ಈ ಎಲ್ಲ ಹೋರಾಟದ ನದಿಗಳು ಸೇರುವುದು ಒಂದೇ ಒಂದು ಸಮುದ್ರಕ್ಕೆ. ಎಲ್ಲ ನಮ್ಮ ಉದ್ದೇಶ ಸಹ ಎಲ್ಲ ಒಂದೇ. ಹೀಗೆ ಇಂಥ ಸಂದರ್ಭದಲ್ಲಿ ನಮ್ಮ ಹರಿಹರಕ್ಕೆ ಮೊಹಮ್ಮದ್ ಇಲಿಯಾಸ್ ಮಿತ್ರರಿಗೆ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ದೊರಕಿರುವುದು ಅವರ ಬಣ ರಾಜಕೀಯ ಆಗ್ಬಿಟ್ಟು ಈಗಿನ ಕಾಲದಲ್ಲಿ. ಕನ್ನಡಕ್ಕೆ ಇರಲಿ, ಒಳ್ಳೆಯದು. ಜಯ ಕರ್ನಾಟಕ ವೇದಿಕೆ ಇದೆ, ಬೇರೆ ಬೇರೆ ರಕ್ಷಣಾ ವೇದಿಕೆ ಇದೆ, ಮಹಿಳಾ ರಕ್ಷಣಾ ವೇದಿಕೆನೂ ಇರ್ಬೋದು ಬೆಂಗಳೂರಿನಲ್ಲಿ. ಎಷ್ಟೇ ಇದು ಒಳ್ಳೆಯದು, ಸ್ವಾಗತ. ಅದು ಎಲ್ಲರೂ ಸಂದರ್ಭ ಸಮಯ ಬಂದಾಗ ಒಗ್ಗಟ್ಟಾಗಿ ಹೋರಾಡಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸುವತ್ತ ಗಮನ ಹರಿಸ್ಬೇಕು. ಯಾವ ಸಂಘಟನೆ ಜನಪರ ಹೋರಾಟ ಮಾಡ್ತಾ ಇದೆ ಅದು ಜೀವಂತವಾಗಿರ್ತದೆ. ಎಲ್ಲ ಕಾಲಗಳಲ್ಲಿ ಜೀವಂತವಾಗಿರ್ತದೆ. ಜನಪರ ಹೋರಾಟ, ಜನರಿಗಾಗಿ ಹೋರಾಟ, ಅದು ಬಹಳ ಮುಖ್ಯವಾದ. ನಮ್ಮ ಉದ್ದೇಶ ಬಹಳ ಮುಖ್ಯವಾದ. ಹಿಂದೆ ನಾವು ಸಣ್ಣ ಇದ್ದಾಗ ಕೇಳ್ತಾ ಇದ್ವಿ, ಒಂದೇ ಕರ್ನಾಟಕ ಅಂದ್ರೆ ವಾಟಾಳ್ ನಾಗರಾಜ್ ಈಗಲೂ ಅದಾರೆ. ಅವರು ಈಗಲೂ ಹೋರಾಟ ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದಾರೆ. ಒಂದು ಕಾಲಕ್ಕೆ ವಾಟಾಳ್ ನಾಗರಾಜ್ MLA ಸಹ ಆಗಿದ್ರು. ಅವರು ಹೋರಾಟ ಈಗಲೂ ಸಹ ಹೋರಾಟದಲ್ಲಿ ಅವರು ಜೀವಂತ ಆಗಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಹರಿಹರದ ಇಲಿಯಾಸ್ ಅವರಿಗೆ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ದೊರಕಿರುವುದು ನಿಮಗೆಲ್ಲ ಸಂತೋಷದ ವಿಷಯ. ಇದು ಆಗ್ಬೇಕು ಹೀಗೆ ಅಂತ ಹೇಳಿದ್ರೆ ನಮ್ಮ ಹೋರಾಟಗಾರರು ಇನ್ನೂ ಹೆಚ್ಚಿನಿಂದ ಈಗ ಜಯ ಕರ್ನಾಟಕದವರಲ್ಲಿ ಬಹಳ ದಿವಸಗಳಿಂದ ಒಂದು ಹೋರಾಟದಲ್ಲಿ ಇದ್ದಾರೆ. ಅವರು
ಅಲ್ಲಿ ನಮ್ಮ ತಾಲೂಕು ಆಫೀಸ್ನಲ್ಲಿ ಸರ್ಕಲ್ನಲ್ಲಿ ಈಗಲೂ ಸಹ ಜನಪರ ಹೋರಾಟಕ್ಕಿಳಿದ್ದಾರೆ. ಹಿಂದೆ ಸಹ ಅವ್ರು ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಸಹ ನೋಡಿದ್ದೆ ನಾನು. ಅವರು ಹೋರಾಟ ಮಾಡಿ ಗೆದ್ರು ಅಂತ ಹೇಳಿದ್ರೆ ಅದು ಯಶಸ್ವಿ ಆಯ್ತು ಹೋರಾಟ. ಹಾಗೆ ನಾವು ಹೋರಾಟಗಳನ್ನ ರೂಪಿಸಿಕೊಂಡು ಹೋರಾಟಗಳು ಯಶಸ್ವಿ ಆಗುತ್ತಾ ನಮ್ಮ ಗಮನವನ್ನು ಹರಿಸಿ ಅವನ್ನ ನಾವು ಪರಿಪೂರ್ಣವಾಗಿ ಮಾಡೋದು ನಮ್ಮ ಬಹಳ ಮುಖ್ಯವಾದ ಕೆಲಸ. ಅದು ನಮ್ದು ಯಾವುದೇ ನಗರ ಆಗ್ಲಿ, ಹರಿಹರ ಸಮಸ್ಯೆಗಳೇನು, ಜನಸಾಮಾನ್ಯರ ಸಮಸ್ಯೆಗಳನ್ನು, ರಸ್ತೆ ಬದಿಯಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾರೆ ಅವ್ರ ಸಮಸ್ಯೆಗಳೇನು, ಅದು ಬಹಳ ಮುಖ್ಯವಾದ. ರೈತರ ಸಮಸ್ಯೆಗಳೇನು, ಇದೆಲ್ಲ ಬಹಳ ಮುಖ್ಯವಾದ. ನಾವು ಹಿಂದೆ ರೈತರ ಕೇಂದ್ರ ಸರ್ಕಾರದಲ್ಲಿ ರೈತರು ಏನಪ್ಪಾ ಅಂತ ಹೇಳಿದ್ರೆ ಅವರು ಬಹಳ ಸತ್ಯಾಗ್ರಹ ಮಾಡಿದ್ರು ವರ್ಷಗಟ್ಲೆ, ನಮಗೆಲ್ಲ ಗೊತ್ತಿದೆ. ಆ ಸಂದರ್ಭದಲ್ಲಿ ನಾವು ಸಹ ಹರಿಹರದಲ್ಲಿ ಒಂದು ದಿವಸ ನಾವು ಕೊಟ್ರಪ್ಪನವ್ರು ಸೇರ್ಕೊಂಡು ಒಂದು ದಿವಸ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಒಂದು ದಿವಸ ಉಪವಾಸ ಸತ್ಯಾಗ್ರಹ ಮಾಡಿ ಬಂದು ಅವರಿಗೆ ಬೆಂಬಲವಾಗಿ ನಿಂತು ಬಹಳಷ್ಟು ಜನ ಬಂದು ಸೇರಿಯಲ್ಲಿ ನಾವು ಸತ್ಯಾಗ್ರಹ ರೂಪಿಸಿದ್ವಿ. ಹೀಗೆ ಜನಪರವಾದ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಇದರಲ್ಲಿ ನಮ್ಮ ಇಲಿಯಾಸ್ ಅವರು ಸಹ ಪ್ರಮುಖರಾದವರು. ಅವರಿಗೆ ಒಳಿತಾಗಲಿ, ಇನ್ನೂ ಹೆಚ್ಚು ಹೆಚ್ಚು ಜನಪರ ಹೋರಾಟಗಳಲ್ಲಿ ತೊಡಗಿಸಿಕೊಳ್ಳುವ ಒಂದು ಧೀಮಂತ ಇದು ರೂಪಿಸಿಕೊಳ್ಳಿ ಅಂತ ಹೇಳ್ತಾ ಇಷ್ಟು ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ನಾವು ಸನ್ಮಾನ ಮಾಡ್ತಾ ಇದ್ವಿ. ಹರಿಹರದಲ್ಲಿ ಎಲ್ಲಾ ಜನಪರ ಸಂಘಟನೆಗಳು ಸೇರ್ಕೊಂಡು, ಮಾಧ್ಯಮ ಮಿತ್ರರು ಸೇರ್ಕೊಂಡು ಅವ್ರಿಗೆ ಒಂದು ಉತ್ಕೃಷ್ಟವಾದ ಒಂದು ಕೆಲಸವನ್ನು ಗುರುತಿಸಿ ರಾಜ್ಯ ಮಟ್ಟದಲ್ಲಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಸಂಘಟನೆಗಳು. ಅದು ಬಹಳ ಪ್ರಶಂಸನಾರ್ಹ ಅಂತ ಹೇಳ್ತಾ ಇದು ಪ್ರಾಸ್ತಾವಿಕ ಮಾತಾಡೋದನ್ನ ಸಾಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಹಮದ್ರವರಿಗೆ ಹೆಮ್ಮೆಯ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿದೆ ಅಂತ ಹೇಳಿ ಇಲ್ಲಿ ಕನ್ನಡ ಪರ ಸಂಘಟನೆಗಳು ಹಾಗೂ ಸಾಹಿತಿಗಳು, ಆಮೇಲೆ ಪತ್ರಿಕಾ ಮಾಧ್ಯಮದವರು, ಇದು ಒಂದು ಸಂಗಮ ಕ್ಷೇತ್ರ. ಇಂಥ ಒಂದು ಎಲ್ಲರೂ ಸೇರಿ ಏನೊಂದು ಪ್ರಶಸ್ತಿ ಬಂದಿದ್ದಕ್ಕೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ನಿಜವಾಗ್ಲೂ ಇದು ಬಹಳ ಹೆಮ್ಮೆ ಕೊಡುವಂತ ವಿಷಯ. ಹಾಗಾಗಿ ಈಗಾಗಲೇ ಇಲಾಜ್ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಏನಂತಂದ್ರೆ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ, ನನಗಿದೇ ಖುಷಿಯಾಗಿದ್ದು. ಕಾರ್ಮಿಕ ವೇದಿಕೆಯಿಂದ ನಮ್ಮ ಇಲಾಜ್ರವರಿಗೆ ಹೆಮ್ಮೆಯ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂದ್ರೆ ಅದು ನನಗೆ ಬಹಳ ಖುಷಿ ಆಯ್ತು. ಯಾಕೆಂತಂದ್ರೆ ಕರ್ನಾಟಕ ಕಾರ್ಮಿಕರ ವೇದಿಕೆ ಅಂದ್ಬಿಟ್ರೆ ಎಲ್ಲೋ ಒಂಥರ, ನನಗೊಬ್ಬ ಕಾರ್ಮಿಕನಿಗಾಗಿ ಏನೋ ಒಂಥರ ಖುಷಿ ಆಯ್ತು. ಇದಕ್ಕೆ ಒಂದು ಬಹಳ ಈಗಾಗಲೇ ಕೆಲವ್ರು ಏನೋ ಹೇಳಿದ್ರು, ಈಗ ನಾವು ಹೇಳಕ್ಕಿಂತ ಹೆಚ್ಚಾಗಿ ಕಾರ್ಯಗತ ಮಾಡ್ಬೇಕಾಗಿದೆ ಕೆಲವೊಂದು ವಿಷಯದಲ್ಲಿ. ನನಗೆ ಈ ವೇದಿಕೆಯಿಂದ ಅರ್ಥ ಆಗಿದ್ದೇನು ಅಂತಂದ್ರೆ, ಈಗ ಏನೊಂದು ಪ್ರಯತ್ನ ಇದೆಯಲ್ಲ, ಇದು ನಿಜವಾಗ್ಲೂ ಎಲ್ಲರೂ ಸೇರಿ ಇದು ಏನ್ ಪ್ರಶಸ್ತಿಗೆ ಅವರಿಗೆ ಅಭಿನಂದನೆ ಹೇಳೋದ್ರ ಜೊತೆಗೆ ನಮ್ಮ ಒಗ್ಗಟ್ಟಿನ ಶಕ್ತಿಗೆ ಇದು ಪ್ರತ್ಯೇಕ ಸಭೆ. ಯಾಕೆಂದ್ರೆ ಇಂಥ ಸಭೆಗಳ ಅವಶ್ಯಕತೆ ಇದೆ. ಇವತ್ತೆಲ್ಲರೂ ಸೇರಿದೆ ನಾವು. ಕಾರಣ ಏನು ಅಂತಂದ್ರೆ ಇಂಥ ಮನಸ್ಸುಗಳು ಬೇಕು. ಮನಸ್ಸುಗಳು ಬೆಸೆಯುವಂತ ಕೆಲಸ ಆಗ್ಬೇಕಾಗಿದೆ. ಅಂತ ಕೆಲಸ ಇವತ್ತು ಶ್ರೀನಿವಾಸ್ ಕೊಡ್ಲಿ ಅವರು ಹಾಗೂ ಇರಾಜ್ ಅಹಮದ್ ಮತ್ತು ಇತರ ಎಲ್ಲ ಸಂಘಗಳು ಸೇರಿ ಮಾಡಿದ್ದಾರೆ. ಇವನ್ನೆಲ್ಲ ಸೇರಿಸೋದು ಬಹಳ ಕಷ್ಟ. ಆದ್ರೆ ಅವರು ಪ್ರೀತಿಯಿಂದ ಎಲ್ಲರಿಗೂ, ಯಾಕೆಂದ್ರೆ ಇದು ಬೇಕಾಗಿದೆ, ಇದು ಬೇಕಾದ್ರೆ ನಾವು ಏನಾದ್ರು ಹೋರಾಟ ಮಾಡೋದು. ಇವತ್ತು ಯಾರೊಬ್ಬರು ಹೋರಾಟ ಕುಂತಿದ್ದಾರೆ ಅಂದ್ರೆ ಅವ್ನು ರೊಕ್ಕ ತಗೊಂಡ್ ಕುಂತಿದ್ದಾನ ಅಂತೇಳಿ ಟೀಕೆ ಮಾಡೋದು, ಟಿಪ್ಪಣಿ ಮಾಡೋದು ಇವು ಬೇಕಾಗಿಲ್ಲ. ನಿಜವಾದ ರೊಕ್ಕ ತಗೊಂಡನ ಹೇಳಿ, ನೇರವಾಗಿ ಹೇಳಿ ಅದನ್ನೇ ಖಂಡನೆ ಮಾಡ್ರಿ, ಬೇಡ ಅನ್ನೋದಿಲ್ಲ. ಆದ್ರೆ ಅವ್ರು ಏನೋ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಇದು ಕಾಲೆಳೆ ಕೆಲಸ ಮಾಡೋದು ಸರಿಯಲ್ಲ. ಯಾಕೆ ಅಂದ್ರೆ ನಾವು ಹೋರಾಟಗಾರರಿಗೆ ಯಾವುದೇ ಕಾರಣಕ್ಕೂ ನಿರಾಶೆ ಆಗಂತ ಕೆಲಸಗಳು ಮಾಡೋದ್ರಿಂದ ಯಾರು ಉದ್ಧಾರ ಆಗೋದಿಲ್ಲ, ಹರಿಹರನು ಉದ್ಧಾರ ಆಗೋದಿಲ್ಲ. ಹಾಗಾಗಿ ನಮ್ಮ ಮೊದಲನೇ ಕರ್ತವ್ಯ ಏನಂದ್ರೆ, ಈಗೇನ್ ನಾವು ಸೇರಿದ್ದೇವಲ್ಲ, ಇದು ಒಂಥರ ಸಾಹಿತಿಗಳ, ಆಮೇಲೆ ಕನ್ನಡ ಪರ ಹೋರಾಟಗಳ, ಆಮೇಲೆ ಮಾಧ್ಯಮದವರ ಒಂದು ಸಂಗಮ. ಇದು ಒಂದು ಒಗ್ಗಟ್ಟಿನಿಂದ ನಾವು ಏನಾದ್ರೂ ಮಾಡಿದ್ರೆ, ತಾವೆಲ್ಲರೂ ಏನು ಅಭಿಪ್ರಾಯ ಇರೋದು, ಹರಿಹರಕ್ಕೆ ಒಳ್ಳೇದಾಗಬೇಕಂತ ಎಲ್ಲರದು ಇದೆ. ಪತ್ರಕರ್ತರಾಗಿರ್ಬೋದು, ಸಮಾಜ ಅಂಕುಡೊಂಕುಳ ತಿದ್ದಂತ ವ್ಯಕ್ತಿಗಳು ತಾವೆಲ್ಲ ಆಗಿದ್ರು ಸಹಿತ ತಮ್ಮ ಮನಸ್ಸಿನಲ್ಲಿ ಏನಿದೆ ಅಂತಂದ್ರೆ ನಮ್ಮ ಹರಿಹರಕ್ಕೆ ಅಭಿವೃದ್ಧಿ ಕೆಲಸ ಆಗ್ಬೇಕು ಅನ್ನೋ ಹಿನ್ನೆಲೆ ಒಳಗೆ ತಮಗೆಲ್ಲ ಕಳಕಳಿ ಇದೆ. ಅದಕ್ಕೆ ಇಂಥ ವೇದಿಕೆ ಬಹಳ ಪ್ರಮುಖ. ಆ ಒಂದು ಹಿನ್ನೆಲೆ ಒಳಗೆ ನಾನು ಖುಷಿಯಾಗಿ ಒಪ್ಕೊಂಡಿದ್ದೆ. ಅವರು ನಿನ್ನೆ ಬಂದು ಹೇಳಿದ್ರು ನಮ್ಮ ಶ್ರೀನಿವಾಸ್ ಸರ್, ಈ ತರ ಮಾಡೋದಿದೆ, ನಾನು ಎಲ್ಲರಿಗೂ ಸೇರಿಸ್ತೇನೆ ಅಂದ್ರು. ಆಯ್ತಪ್ಪ, ನೀನು ಒಳ್ಳೆ ಕೆಲಸ ಮಾಡು, ಅದರಿಂದ ನಾವ್ ಯಾವಾಗ್ಲೂ ಹಿಂದೆ ಇರ್ತೇವೆ. ಒಂದು ಏನಂದ್ರೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ, ಯಾರು ನ್ಯಾಯಯುತವಾಗಿ ಹೋರಾಟ ಮಾಡ್ತಾರೆ, ಅವ್ರ ಹಿಂದೆ ಇರ್ತಕ್ಕಂಥದ್ದು ನಮ್ಮೆಲ್ಲರ ಲಕ್ಷಣ. ಹಾಗಾಗಿ ನಿಮ್ ಜೊತೆ ಖಂಡಿತ ಇರ್ತೇನೆ ಅಂತ ಹೇಳಿದ್ವಿ. ಹೀಗಾಗಿ ಈ ಒಂದು ವೇದಿಕೆಗೆ ನಮ್ಮ ನೋಡ್ರಿ, ಈಗ ನಮ್ಮ ಇವರು ರೇವಣ್ಣ ನಾಯ್ಕ್ ಅವರು ಹೈಸ್ಕೂಲ್ ಹೆಡ್ ಮಾಸ್ಟರ್. ಇಲ್ಲಿ ಬರೋ ಅವಶ್ಯಕತೆ ಇಲ್ಲ. ಆದ್ರೂ ಒಂದು ಪ್ರೀತಿಯಿಂದ, ಒಂದು ಕನ್ನಡದ ಸೆಳಿತ, ನಮ್ಮ ಅಭಿವೃದ್ಧಿಯ
ತಾಲೂಕಿನ ಸಹಿತದಿಂದ ಅವರು ಬಂದರೆ, ರಿಯಾಜ್ ಅಹಮದ್ ಅವರು ಸಹಿತ ಬಂದಿದ್ದಾರೆ. ಅದ್ರ ಜೊತೆಗೆ ಯಾವುದೇ ವಿಷಯನ ಕಾನೂನಾತ್ಮಕವಾಗಿ ತುಲನೆ ಮಾಡಿ ಎಷ್ಟು ಬೇಕೋ ಅಷ್ಟೇ ಮಾತಾಡಂತ ಕೊಟ್ರೇಶ್ ಅವರು ಇದ್ದಾರೆ. ಅವ್ರು ಜಾಸ್ತಿ ಮಾತಾಡೋದಿಲ್ಲ, ಏನ್ ಮಾತಾಡಿದ್ರು ಅಚ್ಚುಕ ಪಡೆದಿರುವಂತಹ ಈ ಒಂದು ಹರಿಹರ ತಾಲೂಕಿನ ಎಲ್ಲ ಕನ್ನಡ ಪರ ಸಂಘಟನೆಗಳು ಇವತ್ತು ಅವರ ನೇತೃತ್ವದಲ್ಲಿ ಇವತ್ತು ಅಭಿನಂದನೆ ಸಮಾರಂಭವನ್ನ ಹಮ್ಮಿಕೊಂಡಿರುವಂಥದ್ದು. ಎಲ್ಲ ಸಂಘಟನೆಗಳಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳು ಹೇಳ್ತೇನೆ, ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಅದೇ ರೀತಿ ಇವತ್ತು ಹರಿಹರದಲ್ಲಿ ಕನ್ನಡ ಸಂಘಟನೆಗಳು ಬಹಳ ಹುಮ್ಮಸ್ಸಿನಿಂದ ಇವತ್ತು ಹರಿಹರದಲ್ಲಿ ಕೆಲಸ ಮಾಡ್ತಿದ್ವು. ನಾವು ಇತ್ತೀಚಿನ ದಿನಗಳು ನೋಡ್ತೀವಿ, ಸಣ್ಣರಿದ್ದಾಗ ಅಷ್ಟಕ್ಕಷ್ಟೇ ಇದ್ವು ಸಂಘಟನೆಗಳು. ಈ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡದ ಧ್ವನಿ, ಕನ್ನಡದ ಒಂದು ಏನೋ ಒಂದು ಕಲರವ, ಕನ್ನಡದ ಹವಾ ಜಾಸ್ತಿ ಆಗಿದೆ. ಇವತ್ತು ಹರಿಹರದ, ನಾನು ಇದೇ ಊರಿನಾಗ ಹುಟ್ಟಿ ದೊಡ್ಡನಾಗಿದ್ದೀನಿ. ಹರಿಹರಕ್ಕೆ ನಮ್ಮ ಹಿರಿಯರು ಅದಾರ, ಇಲ್ಲಿ ಬಹಳ ಹೋರಾಟಗಾರರು ಅದಾರ, ಎಲ್ಲ ಸೇರಿದ್ದಾರೆ. ಅವ್ರ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ, ತಾವೆಲ್ಲ ಪ್ರಯತ್ನ ಪಟ್ರೆ ಹರಿಹರ ನಗರದಲ್ಲಿ ಸರ್ಕಾರಿ ಒಂದು ಕನ್ನಡ ಭವನ್ ಅಥವಾ ಕನ್ನಡದ ಒಂದು ಏನಾದ್ರೂ ಒಂದು ಸ್ವಂತ ಆಸ್ತಿಯನ್ನ ಕನ್ನಡದ ಕಾರ್ಯಕ್ರಮಗಳಿಗಾಗಿ ಮೀಸಲಿರುವಂತ ಅಂತದಕ್ಕೆ ಒಂದು ಏನಾದ್ರೂ ಹೋರಾಟ ಮಾಡಿ ಒಂದು ನಿವೇಶನ ಪಡೆದು ಅದಕ್ಕೆ ಭವ್ಯವಾದಂತ ಒಂದು ಒಂದು ರಂಗಮಂದಿರ ಅಥವಾ ಏನೋ ಭವನ, ಅದರಿಂದ ಜನರಿಗೆ ಒಳ್ಳೇದಾಗ್ಬೇಕು, ಸಾಮಾಜಿಕ ನಮ್ಮ ಸಾಂಸ್ಕೃತಿಕವಾದಂತ ಚಟುವಟಿಕೆಗಳು ನಡಿಬೇಕು ಅಲ್ಲಿಂದ ಅಂತಕ್ಕಂಥ ನನ್ನ ಒಂದು ಭಾವನೆ. ತಾವೆಲ್ಲರೂ ಕೂಡ ಇದಕ್ಕೆ ಪ್ರಯತ್ನ ಪಟ್ರಿ, ಯಾಕಂದ್ರೆ ವೇದಿಕೆಯಲ್ಲಿ ಎಲ್ಲರೂ ಇದ್ದೀರಾ. ತಮ್ಮ ಜೊತೆಗೆ ಇನ್ನೂ ಹರಿಹರದ ಅನೇಕ ಜನ ಅದಾರ, ಅವರೆಲ್ಲ ಕೈ ಜೋಡಿಸ್ತಾರೆ. ಯಾಕಂದ್ರೆ ಇವತ್ತು ಈ ಭೂಮಿ ಮೇಲೆ ಯಾರ ಮೊದಲನೇ ಹಕ್ಕಂದ್ರೆ ಕನ್ನಡದ್ದು. ಈ ಭೂಮಿ ಮೇಲೆ ಯಾರಾದ್ರೂ ಮೊದಲೇ ಹಕ್ಕು ಪಡಿಬೇಕಪ್ಪ ಅಂದ್ರೆ ಅದು ಕನ್ನಡಕ್ಕೆ ಏನು ಇಲ್ಲಂಗ ಆಗ್ಬಿಟ್ಟಿದೆ ಇವತ್ತು. ಅದಕ್ಕೋಸ್ಕರ ನಮ್ದೇ ಆದಂತ ಸ್ವಂತ ಕನ್ನಡದೇ ಆದಂತ ಒಂದೇನಾದ್ರೂ ಒಂದು ಸ್ವಂತ ಇದು ಇದ್ರೆ ಅಲ್ಲಿಂದ ಸಾಂಸ್ಕೃತಿಕವಾದಂತದ್ದಾಗಿರ್ಬೋದು, ಎಲ್ಲಾ ರೀತಿಯ ಚಟುವಟಿಕೆಗಳು ಕನ್ನಡ ಪರ ಯಾವುದೇ ಕಾರ್ಯಕ್ರಮಗಳು ಇದ್ರು ಕೂಡ ಅಲ್ಲಿಂದ ನೆರವೇರಿದ್ರೆ ನಾವು ಎಲ್ಲರಿಗೂ ಹೆಮ್ಮೆ ಅನಿಸುತ್ತೆ. ಅದೇ ರೀತಿ ಈ ಒಂದು ರಾಜ್ಯ ಪ್ರಶಸ್ತಿಗೆ ಭೂಜನರಾದಂತವ್ರು ಪಡೆದಿರುವಂತವ್ರು ನಮ್ಮ ಇಲಿಯಾಸ್ ಅಣ್ಣವರು ಬಹಳ ಯಾವಾಗ್ಲೂ ಕನ್ನಡ ಪರ ಸಂಘಟನೆಯಲ್ಲಿ ಗುರುಸ್ಕೊಂಡು ಈಗಿಂದಲ್ಲ 15 ವರ್ಷದಿಂದ ನೋಡ್ತಿದ್ವಿ ನಾವು ನಿರಂತರವಾಗಿ. ಅವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ನಿಜಾಗ್ಲೂ ನಾವು ಬಹಳ ಹೆಮ್ಮೆ ಪಡ್ಬೇಕಾಗತ್ತೆ. ಅವ್ರಿಗೆ ಪಡೆದಿರುವಂತ ಇದು ಕೇವಲ ಇವು ಸಂಘಟನೆಗಳು ಅಷ್ಟೇ ಅಲ್ಲ, ನಮ್ಮ ಸಮಾಜಕ್ಕೂ ಕೂಡ ಒಂದು ಹೆಮ್ಮೆಯ ವಿಷಯವಾಗಿದೆ. ಅವ್ರ ಜೊತೆಗೆ ನಮ್ಮ ಸಮಾಜ, ನಾವೆಲ್ಲರೂ ನಿಲ್ತೀವಿ ಕನ್ನಡಕ್ಕಾಗಿ, ನಾವೆಲ್ಲ ದುಡಿತೀವಿ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಒಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಆಸೀನರಾಗಿರುವಂತಹ ನಮ್ಮ ಹಿರಿಯ ಸಂಘಟನೆಗಳ ಮಾರ್ಗದರ್ಶಕರಾದಂಥ ಎಲ್ಲ ಹಿರಿಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಕನ್ನಡ ಪರ ಸಂಘಟನೆಯ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಸದಸ್ಯರೇ, ಪತ್ರಕರ್ತರೇ, ಎಲ್ಲಕ್ಕಿಂತ ಮುಖ್ಯವಾಗಿ ಕನ್ನಡ ಅಭಿಮಾನಿಗಳೇ, ಈ ದಿನ ನಾವು ಹೆಮ್ಮೆಯಿಂದ ಹೇಳ್ಬೋದು, ನಾವೆಲ್ಲ ಕನ್ನಡ ಪರ ಸಂಘಟನೆಯವರು ಹರಿಹರದಲ್ಲಿ ಒಗ್ಗಟ್ಟಿನಿಂದ ಇದ್ದೀವಿ ಅಂತೇಳಿ ಇಲ್ಲಿ ಕಾಣ್ತಾ ಇದೆ ನನಗೆ. ಅದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಈ ದಿನ ನಾವೇ ಕಿತ್ತಾಡುವಂತಹ ಸಂದರ್ಭಗಳನ್ನು ನೋಡಿದ್ದೇವೆ. ಈ ದಿನ ನಮ್ಮ ಇಲಿಯಾಸ್ ಸರ್ ಅವರು ಎಲ್ಲಾ ಸಂಘಟನೆಗಳ ಅಧ್ಯಕ್ಷರುಗಳು ಒಂದೇ ವೇದಿಕೆಯಲ್ಲಿ ಕೂಡಿಸಿರುವುದನ್ನು ನೋಡಿ ಬಹಳ ಸಂತೋಷ ಆಗಿದೆ. ಈ ದಿನ ಕರ್ನಾಟಕ ಸುವರ್ಣ ಕರ್ನಾಟಕ ಕಾರ್ಮಿಕ ವೇದಿಕೆ ಹಾಗೂ MM ಭಾರತ್ ಟಿವಿಯವರ ಆಶ್ರಯದಲ್ಲಿ ಏನು ಹೆಮ್ಮೆಯ ಕರ್ನಾಟಕ ಪ್ರಶಸ್ತಿಯನ್ನು ನಮ್ಮ ಇಲಿಯಾಸ್ ಅಹಮದ್ ರವರಿಗೆ ಏನು ಪ್ರಶಸ್ತಿಯನ್ನು ಹೆಮ್ಮೆಯ ಕರ್ನಾಟಕ ರತ್ನ ಅಂತ ಹೇಳಿ ಏನು ಕೊಟ್ಟಿದ್ದಾರೆ. ನಮ್ಮ ಹರಿಹರದ ನಾಗರಿಕರು ಬಹಳಷ್ಟು ಸಂತೋಷ ಪಟ್ಟಿದ್ದಾರೆ. ಈ ಒಂದು ಪ್ರಶಸ್ತಿಯು ಸುಮ್ಮನೆ ಸಿಕ್ಕಿಲ್ಲ. ಈ ಪ್ರಶಸ್ತಿಯ ಹಿಂದೆ ಕರ್ನಾಟಕದ ನೆಲ, ಕರ್ನಾಟಕದ ಜಲ, ಕರ್ನಾಟಕದ ಭಾಷೆ, ಕರ್ನಾಟಕದ ಸಂಸ್ಕೃತಿ, ಕರ್ನಾಟಕದ ಶಿಕ್ಷಣ, ಇವೆಲ್ಲವನ್ನು ಅವರೆಲ್ಲವನ್ನೂ ಅಳೆದು ಯಾವ ರೀತಿಯನ್ನು ಸೇವೆ ಮಾಡಿದ್ದಾರೆ ಅಂತ ಹೇಳಿ ಅವೆಲ್ಲ ಪರಾಮರ್ಶಿಸಿ ಈ ಒಂದು ಪ್ರಶಸ್ತಿಗೆ ಇವರನ್ನು ಆಯ್ಕೆ ಮಾಡಿದ್ದಾರೆ. ಅವರ ಒಂದು ಪ್ರಶಸ್ತಿ ಆಯ್ಕೆ ಮಾಡಿರುವುದು ನಮಗೆ ತುಂಬಾ ಸಂತೋಷ ತಂದಿದೆ. ಸೂಕ್ತವಾದಂತಹ ವ್ಯಕ್ತಿಗೆ
ಈ ಒಂದು ಪ್ರಶಸ್ತಿಯು ಲಭಿಸಿದೆ ಅಂತ ಹೇಳಿ ಈ ದಿನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ತರ ಬಹಳಷ್ಟು ಶ್ರಮ ವಹಿಸಿ ಕೆಲಸ ಮಾಡ್ತಾರೆ ನಮ್ಮ ಇಲಾಖೆಯವರು. ನಾವು ನೋಡ್ತಿದ್ದಂಗೆ ಯಾವುದೇ ಕನ್ನಡ ಪರ ಕೆಲಸವಿರಲಿ, ಅವರು ಮುಂದೆ ನಿಂತು ಎಲ್ಲರ ಜೊತೆಗೂಡಿ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಅವರಿಗೆ ನಮ್ಮ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರವಾಗಿ ಮತ್ತು ಉಳಿದಂತ ಎಲ್ಲ ನಮ್ಮ ಹರಿಹರದ ಎಲ್ಲ ಕನ್ನಡ ಪರ ಸಂಘಟನೆಗಳ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸುತ್ತೇನೆ. ಜೊತೆಗೆ ಇನ್ನು ಅವರಿಗೆ ಅತಿ ಹೆಚ್ಚು ಪ್ರಶಸ್ತಿಗಳು ಲಭಿಸಲಿ, ಅವರು ಇನ್ನೂ ಹೆಚ್ಚು ಈ ಕನ್ನಡ ತಾಯಿಯ ಕೆಲಸ ಮಾಡುವ ಒಂದು ಶಕ್ತಿ ಕೊಳ್ಳಿ. ದೇವರು ಅವರಿಗೆ ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತು, ಅಷ್ಟೈಶ್ವರ್ಯವನ್ನು ದಯಪಾಲಿಸಿ ಇನ್ನು ಕನ್ನಡದ ಕೆಲಸ ಮಾಡಲಿ ಅಂತ ಹೇಳಿ ಹಾರೈಸುತ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇನ್ನರ್ವ ಹಿರಿಯರು, ನಮ್ಮ ಮಾರ್ಗದರ್ಶಕರು, ಸಾಹಿತಿಗಳು ಆದಂತ ಕಲಿಂಬಾಷ್ ಅವರೇ, ಇವತ್ತಿನ ಸಮಾರಂಭದ ಕೇಂದ್ರ ಬಿಂದುಗಳು, ಆತ್ಮೀಯ ಸ್ನೇಹಿತರು ಆದಂತ ಇಲಿಯಾಜ್ ಅವರೇ, ದಲಿತ ಸಂಘಟನೆ ಹೋರಾಟಗಾರ ಅಂತ ಕೊಟ್ರೇಶ್ ಅವರೇ, ಆತ್ಮೀಯರು ಸ್ನೇಹಿತರಾದಂತ ರಿಯಾಜ್ ಅಹಮದ್ ಅವರೇ, ನಮ್ಮ ಇರ್ತಕ್ಕಂಥ ಎಲ್ಲ ನಮ್ಮ DS ನ ಹೋರಾಟಗಾರರಂತ ಸಂಚಾಲಕರಂತ ಮಂಜುನಾಥ್ ಅವರೇ, ಶ್ರೀನಿವಾಸ್ ಕೊಡ್ಲಿ ಅವರೇ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರೇ ಹಾಗೂ ಸ್ನೇಹಿತರೆ, ನನಗೆ ದಿಢೀರಂತಂದು ಶ್ರೀನಿವಾಸ್ ಇವತ್ತು ಫೋನ್ ಮಾಡಿದ. ನಾನು ಮೊನ್ನೆ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ನಮ್ಮ ಇಲಿಯಾಜ್ಗೆ ಪ್ರಶಸ್ತಿ ಬಂದಿದೆ. ಬಹಳ ಸಂತೋಷ ಆಯ್ತು. ಇವತ್ತು ಕರೆದ ಹಿಂಗೆ ಒಂದು ಸಣ್ಣ ಕಾರ್ಯಕ್ರಮನ ಇಲ್ಲಿ ಬರಬೇಕು, ಎಲ್ಲರೂ ಬರ್ತಾ ಇದ್ರೆ ಬಹಳ ಸಂತೋಷ ಆಯ್ತು. ಸ್ವಲ್ಪ ತಡವಾಯ್ತು, ಇನ್ನೊಂದು ಕಾರ್ಯಕ್ರಮ ಇತ್ತು, ಹಾಗಾಗಿ ನಿಮ್ಮಲ್ಲಿ ಕ್ಷಮೆ ಕೇಳ್ತೇನೆ. ಇವತ್ತು ಕನ್ನಡ ಹೋರಾಟಗಾರರಿಗೆ ಹಲವಾರು ಪ್ರಶಸ್ತಿ ಅಂದ್ರೆ ಜೈಲು, ಪೊಲೀಸ್ ಸ್ಟೇಷನ್ ಇವಾಗ್ತದೆ. ಈ ಸಂದರ್ಭದಲ್ಲಿ ಇಂಥ ಹೋರಾಟ ಮಾಡತಕ್ಕಂಥ ನಮ್ಮ ಗೆಳೆಯ, ಆತ್ಮೀಯ ಗೆಳೆಯನಿಗೆ ಇಲಿಯಾಜ್ ಅವರಿಗೆ ಪ್ರಶಸ್ತಿ ಬಂದಿರೋದು ತುಂಬಾ ಸಂತೋಷ. ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಹೋರಾಟಗಾರರು ಹೆಂಗೆ ಇದಾರೆ ಅಂದ್ರೆ ಬರೀ ಪೊಲೀಸ್ ಸ್ಟೇಷನ್ ಹೋರಾಟ ಮಾಡ್ತದೆ, ಯಾವುದು ಏನೋ ಒಂದು ಫಲಾಪೇಕ್ಷೆ ಏನು ಸಿಗದಲ್ಲ, ಆದ್ರೂ ಅವರು ನಿರಂತರ ಹೋರಾಟ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಇಲಿಯಾಜ್ ಅವರಿಗೆ ಹೆಮ್ಮೆಯ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿರೋದು ನಿಜಕ್ಕೂ ಈ ಮಧ್ಯ ಕರ್ನಾಟಕದ ಎಲ್ಲ ಕನ್ನಡಿಗರು ಹೆಮ್ಮೆ ಪಡುವಂತ ವಿಷಯ. ಈ ರೀತಿಯಲ್ಲಿ ಒಬ್ಬ ಹೋರಾಟಗಾರರಿಗೆ ಈ ಪ್ರಶಸ್ತಿ ಬಂದಂದ್ರೆ ಮುಂದೆ ಹೋರಾಟ ಮಾಡಕ್ಕೆ ಉತ್ತೇಜನ ಸಿಗ್ತದೆ. ಬರೇ ಏನಪ್ಪ ಏನು ಹೋರಾಟ ಮಾಡಿದ್ರು ನಮ್ಗೆ ಈ ಸಮಾಜದಲ್ಲಿ ಗೌರವ ಇಲ್ವಾ, ಸಮಾಜದಲ್ಲಿ ನಮ್ಮನ್ನ ಒಂಥರ ನೋಡ್ತಾರೆ, ಸಮಾಜದಲ್ಲಿ ನಾವು ಏನೇ ಹೋರಾಟ ಮಾಡಲಿ ಅಲ್ಲಿಗೆ ಏನು ಫಲ ಸಿಗದೆ ಕಡಿಮೆ. ಇವತ್ತು ರಾಜಕಾರಣ ಎಲ್ಲರ ಸಂಘಟನೆಯಲ್ಲಿ ಆಸು ಒಪ್ಪಾಗ್ಬಿಟ್ಟೆ. ಯಾರೋ ಒಬ್ಬ ಹೋರಾಟ ಮಾಡಿದ್ರೆ ಇನ್ನೊಬ್ಬ ಯಾರೋ ಹೋರಾಟಗಾರ ಅಲ್ಲೆಲ್ಲ ಹತ್ತಿಕ್ಕ ಅಂತ ಕೆಲಸ ಮಾಡ್ತಾರೆ. ಇಂಥ ಈ ಸಂದರ್ಭದಲ್ಲಿ ಇವತ್ತು ಎಲ್ಲ ಈ ಹೋರಾಟಗಾರರನ್ನ ಮೆಚ್ಚಿ ಕರ್ನಾಟಕ ಸಂಘಟನೆ ಎಲ್ಲ ಇವರು ಸೇರ್ಕೊಂಡು ಕರ್ನಾಟಕ ಹೆಮ್ಮೆಯ ರತ್ನ ಪ್ರಶಸ್ತಿ ಬಂದಿರೋದು ಹರಿಹರಕ್ಕೆ ಹಾಗೂ ಈ ಜಿಲ್ಲೆಗೆ ಹೆಮ್ಮೆ ಪಡುವಂತ ವಿಷಯ ಆಗಿದೆ. ಈ ನಿಟ್ಟಿನಲ್ಲಿ ಎಲ್ಲ ಸಂಘಟನೆಯರು ಈ ಈ ಈ ಹೋರಾಟಗಳನ್ನ ಮೈಗೂಡಿಸಿ ಕನ್ನಡ ತಾಯಿಯ ಕೆಲಸವನ್ನ ತಾವೆಲ್ಲರೂ ಮಾಡಲಿಕ್ಕೆ ಅನುವು ಮಾಡಕ್ಕೆ ಇನ್ನೂ ಹುಮ್ಮಸ್ಸು ಬರುತ್ತೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಏನು ಈ ಸಂದರ್ಭ ಸೇರಿದಿರಿ, ಅವ್ರನ್ನ ಗೌರವಿಸಕ್ಕೆ ಬಹಳ ಸಂತೋಷ. ಈ ನಿಟ್ಟಿನಲ್ಲಿ ನನ್ನನ್ನು ಇವತ್ತು ಕರೆದು ಈ ಸಮಾರಂಭ ಭಾಗವಹಿಸಕ್ಕೆ ಅನುವು ಮಾಡಿಕೊಟ್ಟಂತ ಎಲ್ಲ ಸಂಘಟನೆಯ ಪ್ರಮುಖರಿಗೆ ಒಂದನ್ನು ತಿಳಿಸ್ತಾ ನನ್ನ 4 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.